Hi students, this video is about your first lesson, A Hero. It was written by R.K. Narayanan and it is from a famous serial called Malgudi Days. A Hero ಅಂತಕ್ಕಂಥ ಒಂದು ಪಾಠ ನಿಮ್ಮ ಮೊದಲನೇ ಪಾಠವಾಗಿದೆ. ಇದು ಒಬ್ಬ 5ನೇ ತರಗತಿ ಸ್ವಾಮಿಯ ಜೀವನದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆದಂತಹ ಒಂದು ಘಟನೆಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹೇಗೆ ಅವನು ಹೀರೋ ಆದ ಅಂತಕ್ಕಂತಹ ಒಂದು ಪಾಠ. ಓಕೆ, ಲೆಟ್ ಅಸ್ ಬಿಗಿನ್ ದಿ ಲೆಸನ್. ಈ ಪಾಠದಲ್ಲಿ ನಿಮಗೆ ಆ ಪಾಠದ ಒಂದು ಸಾರಾಂಶವನ್ನು ನೀವಿಲ್ಲಿ ಕಲ್ತ್ಕೋಬಹುದು. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came to face with tiger. ಫಾದರು ಕೂತ್ಕೊಂಡು ಹಾಲ್ ಲ್ಯಾಂಪ್ ಕೆಳಗಡೆ ನ್ಯೂಸ್ ಪೇಪರ್ ಓದ್ತಾ ಸ್ವಾಮಿಗೆ ಹೇಳ್ತಾರೆ, ನೋಡು ನ್ಯೂಸ್ ಪೇಪರಲ್ಲಿ ಒಂದು ವಿಷಯ ಬಂದಿದೆ. ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ ಅಂದರೆ ಹಳ್ಳಿಯ ಹುಡುಗ. ಆ ಹುಡುಗನ ಧೈರ್ಯದ ಬಗ್ಗೆ ಒಂದು ಬಂದಿದೆ. ಅವನು ಮನೆಗೆ ಕಾಡಿನಿಂದ ಹಿಂದಿರುಗಬೇಕಾದ್ರೆ ಒಂದು ಹುಲಿಯನ್ನು ಎದುರುಗೊಳ್ತಾನೆ. ಅದನ್ನು ಹೇಗೆ ಎದುರಿಸಿದ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ವರದಿಯಲ್ಲಿ ಏನಿದೆ ಅಂದಾಗ, The fight the boy had with the tiger and his flight up the tree where he had stayed off a day till some people came on that way and killed the tiger. ಆ ರಿಪೋರ್ಟಲ್ಲಿ ಏನಿತ್ತಪ್ಪ ಅಂದರೆ, ಆ ಹುಡುಗ ಹೇಗೆ ಆ ಹುಲಿಯ ಜೊತೆ ಹೋರಾಡ್ದ, ಆ್ಯಂಡ್ ಇಸ್ ಫ್ಲೈಟ್ ಆಫ್ ದ ಟ್ರೀ, ಹೇಗೆ ಅವನು ನೆಗೆದು ಆ ಒಂದು ಮರವನ್ನು ಹೇರಿ ಅಲ್ಲೇ ಆಫ್ ಎ ಡೇ, ಅರ್ಧ ದಿನದಷ್ಟೊತ್ತು ಕಾದು ಕುಳಿತಿದ್ದ ಹುಲಿ ಕೆಳಗಡೆ ಇದ್ದಾಗ ಆ ದಾರಿಯಲ್ಲಿ ಹೋಗ್ತಕ್ಕಂಥ ಜನ ಬಂದು ಅದನ್ನ ಕೊಲ್ಲುವವರೆಗೂ ಏನು ಮಾಡ್ತಾನೆ, ಆ ಮರದ ಮೇಲೆ ಕೂತಿದ್ದಾನೆ ಅಂತ ತಂದೆ ಏನು ಮಾಡ್ತಾರೆ, ಸ್ವಾಮಿಗೆ ಹೇಳ್ತಾನೆ. ಇದನ್ನು ಕೇಳಿದಂಥ ಸ್ವಾಮಿ ರಿಪ್ಲೈ ಮಾಡ್ತಾನೆ. ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಅಟ್ ಆಲ್. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಅದಕ್ಕೆ ಸ್ವಾಮಿ ಹೇಳ್ತಾನೆ, ಆ ಹುಡುಗ ಮೋಸ್ಟ್ಲಿ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್, ತುಂಬ ಶಕ್ತಿವಂತ, ಚೆನ್ನಾಗಿ ಬೆಳೆದಿದ್ದಾನೆ, ಟಾಲು ಬಿಗ್ ಆಗಿರ್ತಾನೆ, ನಾಟ್ ಎ ಬಾಯ್ ಅಟ್ ಆಲ್. ಅವನೇನು ನಂತರ ಚಿಕ್ಕ ಹುಡುಗ ಅಲ್ಲ ಬಿಡಪ್ಪ. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಅಯ್ಯೋ, ಹುಡುಗ ಹೋಗಿ ಹೇಗೆ ತಾನೇ ಹುಲಿಯ ಜೊತೆ ಹೋರಾಡಕ್ಕಾಗುತ್ತೆ, ಹೇಗೆ ಅದ್ರ ಜೊತೆ ಎದುರಿಸ್ತಾನೆ ಅಂತ ಸ್ವಾಮಿ ಡೌಟ್ ಹೇಳ್ತಾನೆ. ಅದಕ್ಕೆ ಅವರಪ್ಪ ಹೇಳ್ತಾರೆ, ಯು ಥಿಂಕ್ ಯು ಆರ್ ವೈಸರ್ ದನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನೇರ್ಡ್. ಅವರಪ್ಪ ವ್ಯಂಗ್ಯವಾಗಿ ಹೇಳ್ತಾರೆ, ಓಹೋ, ನೀನೇನು ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತನಾ? ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಟು ಬಿ ಕವರ್ಡ್. ಒಬ್ಬ ಮನುಷ್ಯನಿಗೆ ಆನೆಸ್ಟ್ ಬಲ ಇದ್ರೂ ಅವನಿಗೆ ಹೇಡಿ ಆದರೆ ಪ್ರಯೋಜನ ಇಲ್ಲ. ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ ಬಟ್ ಹಿ ಹ್ಯಾಸ್ ಕರೇಜ್, ಹಿ ಕ್ಯಾನ್ ಡೂ ಎನಿಥಿಂಗ್. ಇನ್ನೊಬ್ಬ ವ್ಯಕ್ತಿಗೆ ಶಕ್ತಿ ಕಡಿಮೆ, ಒಂದು ಸ್ಟ್ರಾ, ಹುಲ್ಲು ಕಡ್ಡಿಯಷ್ಟು ಶಕ್ತಿ ಇದ್ದು ಧೈರ್ಯ ಇದ್ದರೆ ಅವನು ಏನು ಬೇಕಾದರೂ ಸಾಧಿಸಬಲ್ಲ. ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಧೈರ್ಯವೇ ಇಲ್ಲಿ ಮುಖ್ಯ, ಸ್ಟ್ರೆಂತ್ ಮತ್ತು ಏಜ್, ಶಕ್ತಿ ಮತ್ತು ವಯಸ್ಸು ಇಲ್ಲಿ ಏನೂ ಕೆಲಸ ಮಾಡಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅದಕ್ಕೆ ಅವರಪ್ಪ ಉತ್ತರ ಕೊಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸ್ವಾಮಿ ಏನು ಹೇಳ್ತಾನೆ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಅವರಪ್ಪ ಹೇಳಿದಂಥ ಥಿಯರಿಯನ್ನು ಸ್ವಾಮಿ ಒಪ್ಪಲಿಲ್ಲ. ಹೌ ಕ್ಯಾನ್ ಇಟ್ ಬಿ ಫಾದರ್? ಇದು ಹೇಗಪ್ಪ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ನನಗೀಗ ಎಲ್ಲ ಧೈರ್ಯ ಇದೆ ಅಂದ್ಕೋ, ಹಾಗಾದರೆ ಹುಲಿ ಅಟ್ಯಾಕ್ ಮಾಡಿದಾಗ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಅದಕ್ಕೆ ಅವರಪ್ಪ ಹೇಳ್ತಾರೆ, ಲೀವ್ ಅಲೋನ್ ದ ಸ್ಟ್ರೆಂತ್. ಸರಿ, ಶಕ್ತಿಯನ್ನು ಬಿಟ್ಬಿಡಪ್ಪ. ಯು ಕ್ಯಾನ್ ಪ್ರೂವ್ ಯು ಹ್ಯಾವ್ ಎ ಕರೇಜ್. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಸರಿ, ನಿನಗೆ ಧೈರ್ಯ ಇದೆ ಅಂತ ಹೇಳಿ ಪ್ರೂವ್ ಮಾಡು. ಸ್ಲೀಪ್ ಅಲೋನ್ ಇನ್ ಮೈ ಆಫೀಸ್ ರೂಮ್ ಟು ನೈಟ್. ಈ ರಾತ್ರಿ ನನ್ನ ಆಫೀಸ್ ರೂಮಲ್ಲಿ ನೀನು ಒಬ್ಬನೇ ಮಲಗಬೇಕು ಇವತ್ತಿಂದ ಅಂತ ಅವರಪ್ಪ ಹೇಳ್ತಾರೆ. ಈಗ ಇಷ್ಟು ಆ ವಿಡಿಯೋ ಹೇಗೆ ನಡೆದಿದೆ ಅಂತಕ್ಕಂಥ ಒಂದು ವಿಡಿಯೋವನ್ನು ನೋಡೋಣ. Swami, don't make a noise while eating. Listen to this newspaper article. An 8-year-old boy from the Memphis Hills survived an attack by a man-eating tiger. The boy climbed up the nearest tree and coolly threw sticks at it from the safety of the tree. The tiger, however, did not give up and guarded his prey till the early hours of the morning.
some villagers passing that way fell upon that animal and killed it. The young hero is now back with his family and is being given a certificate for bravery by the district collector. What do you have to say to such courage, young man? He must have been very strong, very tall, and a very grown-up person, not a boy like me. Ma, how can a boy fight a tiger? Oh, so you think you are wiser than the newspapers? Well, I say that a courageous person, even a boy, can do wonders. A man may have the strength of an elephant and yet be a coward, whereas another could have the strength of a small boy and fight tigers without blinking an eye. It is a question of whether you have it in you or not. How can it be, Father? Suppose I have all the courage in the world. What can I do if a tiger should attack me? Courage? Can you prove that you have even a little courage in you? Oh, yes. Are you prepared to show it? Yes. Are you sure? Yes, sure. Then can you sleep in my office room all alone from tonight? Yes. Office? Yes. Alone? Yes. Tonight? Yes. And that is... See here, the boy, Swami, is not courageous. He is a timid boy. Timid means ಅವನು ಹೆದರು ಪುಕ್ಲ. ಅವನು ನಿಜವಾಗ್ಲೂ ಧೈರ್ಯ ಇರಲಿಲ್ಲ. ಆಫೀಸ್ ರೂಮಲ್ಲಿ ಒಂಟಿಯಾಗಿ ಮಲಗು ಅನ್ನೋಷ್ಟೊತ್ತಿಗೆ ಅವನಿಗೆ ಭಯ ಶುರುವಾಗಿದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ ನೆಕ್ಸ್ಟ್. ಸ್ವಾಮಿ ಥಾಟ್, ಇಲ್ಲಿ ಸ್ವಾಮಿ ಮನಸ್ಸಲ್ಲಿ ಅಂದ್ಕೋತಾನೆ, ಎ ಫ್ರೈಟ್ಫುಲ್ ಪ್ರೊಪೋಸಿಷನ್ ಮೀನ್ಸ್ ಇದು ಭಯಾನಕವಾದ ಸಲಹೆ, ಉಪಾಯ ನಮ್ಮ ಅಪ್ಪಂದು ಅಂತ ಅಂದ್ಕೋತಾನೆ. He had always slept beside his granny in the passage, and in this, any change in this arrangement kept him trembling and awake all night. ಏಕಪ್ಪ ಅವರಪ್ಪ ಹೇಳಿದಂಥ ಈ ಆಫೀಸ್ ರೂಮಲ್ಲಿ ಮಲಗು ಅನ್ನೋದನ್ನು ಇವನು ಭಯಾನಕ ಅಂದ್ಕೋತಾನೆ ಅಂದರೆ, ಸ್ವಾಮಿ ಯಾವಾಗಲೂ ಅಜ್ಜಿ ಪಕ್ಕದಲ್ಲಿ ಆ ಒಂದು ಚಿಕ್ಕದಾದಂಥ ಪ್ಯಾಸೇಜ್ ಕೋಣೆಯ ಒಂದು ಸಂಧಿಯಲ್ಲಿ ಮಲಗ್ತಾ ಇರ್ತಾನೆ. ಇದರಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ, ಅಜ್ಜಿ ಇರಲಿಲ್ಲ, ಒಬ್ಬನೇ ಮಲಗಬೇಕು ಅಂದರೆ ಟ್ರೆಂಬ್ಲಿಂಗ್, ಅವನು ನಡುಗ್ತಾ ಇರ್ತಾನೆ, ಭಯ ಜಾಸ್ತಿ ಇರುತ್ತೆ. ಅವೇಕ್ ಆಲ್ ನೈಟ್, ಇಡೀ ರಾತ್ರಿ ಎಚ್ಚರವಾಗಿರ್ತಾನೆ, ಇದು ಅವನ ಭಯ. ತಂದೆಯ ಪ್ರಕಾರ ನೋಡಬೇಕಾದ್ರೆ, ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ತಂದೆಯ ಪ್ರಕಾರ ಸ್ವಾಮಿ ಅಜ್ಜಿಯ ಪಕ್ಕದಲ್ಲಿ ಮಗು ಥರ ಅಥವಾ ಅವ್ರ ತಾಯಿಯ ಪಕ್ಕದಲ್ಲಿ ಮಗುವ ಥರ ಮಲಗೋದು ಒಂದು ಡಿಸ್ಗ್ರೇಸ್ಫುಲ್, ಅವಮಾನ ಅಂತ ಅನಿಸುತ್ತೆ. ಅದಕ್ಕೆ ತಂದೆ ಹೇಳ್ತಾರೆ, ಯು ಆರ್ ಇನ್ ಸೆಕೆಂಡ್ ಫಾರ್ಮ್, ನೀನು ಆಲ್ರೆಡಿ ಪ್ರೈಮರಿ ಸ್ಕೂಲ್ ದಾಟಿದೀಯಾ ಅಂದರೆ 7ನೇ ತರಗತಿಯಲ್ಲಿ ಓದ್ತಾ ಇದೀಯಾ. ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್, ನೀನು ಬೆಳೀತಾ ಇರೋ ರೀತಿ ನನಗಿಷ್ಟ ಆಗ್ತಾ ಇಲ್ಲ, ನೀನು ಒಂಟಿಯಾಗಿ ಮಲಗಬೇಕು, ಧೈರ್ಯವಾಗಿ ಮಲಗಬೇಕು ಅಂತ ತಂದೆ ಹೇಳ್ತಾರೆ. ಸ್ವಾಮಿ ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ಟಾಯ್ಡ್ ಟು ಹಿಸ್ ಬೆಡ್ ಇನ್ ದ ಪ್ಯಾಸೇಜ್. ಗ್ರಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಈ ಮಾತೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಸ್ವಾಮಿ ಏನು ಮಾಡ್ತಾನೆ, ನಿಧಾನವಾಗಿ ಎದ್ದು, ರೋಸ್ ಅಂದರೆ ರೈಸ್ ನ ಪಾಸ್ಟ್ ಫಾರಮ್, ಸೈಲೆಂಟ್ ಆಗಿದ್ದು ಟಿಪ್ಟಾಯ್ಡ್, ಕಳ್ಳನ ರೀತಿ ಹೋಗ್ಬಿಟ್ಟು ಪ್ಯಾಸೇಜಲ್ಲಿ ಆ ಸಂಧಿಯಲ್ಲಿ ಅಜ್ಜಿ ಪಕ್ಕದಲ್ಲಿ ಹೋಗಿ ಮಲಗಿಬಿಡ್ತಾನೆ. ಆಗ ಅಜ್ಜಿ ಕೇಳ್ತಾರೆ, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಯಾಕೋ ಮುಖ ಮುಚ್ಕೋತಾ ಇದೆಯಾ ಬೆಡ್ಶೀಟಲ್ಲಿ, ನಿನ್ಗೆ ನಿಜವಾಗ್ಲೂ ಈಗ ನಿದ್ದೆ ಬಂದ್ಬಿಟ್ಟಿದ್ಯಾ ಅಂತ ಅಜ್ಜಿ ಕೇಳ್ತಾರೆ. Then Swami leant over and whispered, Please shut up, Granny. Don't talk to me. And don't let anyone call me, even if the house is on fire. If I don't sleep at once, perhaps I shall die. ಅವನು leant over, ಸ್ವಲ್ಪ ಮೇಲಕ್ಕೆದ್ದು, whispered, ಪಿಸುಗುಟ್ಕೊಂಡು ಹೇಳ್ತಾನೆ ಅಜ್ಜಿಗೆ, ಅಜ್ಜಿ ಮಾತಾಡಬೇಡ, ನನ್ನನ್ನು ಯಾವುದೇ ಕಾರಣಕ್ಕೂ ಎಬ್ಬರಿಸ್ಬೇಡ, ಈ ಮನೆಗೆ ಬೆಂಕಿ ಬಿದ್ದರೂ ಸರಿ ನನ್ನನ್ನು ಎಬ್ಬರಿಸ್ಬೇಡ. ಪರ್ಹ್ಯಾಪ್ಸ್ ಮೀನ್ಸ್ ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್, ಈಗ ನಾನೇನಾದರೂ ನಿದ್ದೆ ಮಾಡಿಲ್ಲ ಅಂದರೆ ಐ ಶಲ್ ಡೈ, ನಾನು ಸತ್ತೋಗ್ತೀನಿ ಮುಂದಕ್ಕೆ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ರ ಅಪ್ಪ ಅವನನ್ನು ಆಫೀಸ್ ರೂಮಲ್ಲಿ ಒಂಟಿಯಾಗಿ ಮಲಗಕ್ಕೆ ಹೇಳ್ತಾರೆ. ಆದರೆ ಅವ್ರ ಅಪ್ಪ ಏನು ಮಾಡ್ತಾರೆ, ಅಜ್ಜಿ ಹತ್ರ ಬರ್ತಾರೆ, ಅವ್ನು ಮಲಗಿರ್ತಕ್ಕಂಥ ಸ್ವಾಮಿಯನ್ನು ಎಬ್ಬರಿಸಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಫಾದರ್ ರೋಲ್ಡ್ ಅಪ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಹಾರ್ಮ್ ಅಂಡ್ ಸೈಡ್, ಕಮ್ ವಿತ್ ಮೀ, ಅವನನ್ನು ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಹೋಗಬೇಕಾದ್ರೆ ಆ ಆಫೀಸ್ ರೂಮ್ಗೆ ಬಂದಾಗ ಸ್ವಾಮಿ ಅವರ ಅಪ್ಪನ ಕೇಳ್ತಾನೆ, ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಸ್ವಾಮಿ ಫ್ಲೀಡೆಡ್, ಸ್ವಾಮಿ ಕೇಳ್ಕೊಳ್ತಾನೆ, ಅಪ್ಪ ಹಾಲಲ್ಲೇ ಮಲಗ್ತೀನಿ ಅಂತ ಕೇಳ್ಕೊತಾನೆ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ, ಅದ್ರ ಜೊತೆಗೆ ಸ್ವಾಮಿ ಹೇಳ್ತಾನೆ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಪ್ಪ, ನಿಮ್ಮ ಆಫೀಸ್ ರೂಮ್ ತುಂಬ ಡಸ್ಟು ಧೂಳಿಂದ ತುಂಬಿದೆ, ನಿಮ್ಮ ಆಫೀಸ್ ರೂಮ್ ಲಾ ಬುಕ್ಸ್ ಹಿಂದ್ಗಡೆ
ಸ್ಕಾರ್ಪಿಯನ್ಸ್, ಚೇಳುಗಳಿರಬಹುದು, ಅದಕ್ಕೆ ನಾನು ಹಾಲಲ್ಲೇ ಮಲಗ್ತೀನಿ ಅಂತ ಕೇಳ್ಕೊತಾನೆ. ಆಮೇಲೆ ಮತ್ತೆ ಕೇಳ್ತಾನೆ, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್ ಅಂತ ಕೇಳ್ತಾನೆ. ಸರಿ, ಅವ್ರ ಅಪ್ಪ ಒಪ್ಕೊಳ್ಳೋದಿಲ್ಲ, ಆಫೀಸ್ ರೂಮಲ್ಲೇ ಮಲಗು ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾನೆ, ಅಟ್ಲೀಸ್ಟ್ ಈ ಡೋರ್ ಆದರೂ ಓಪನ್ ಆಗಿರ್ಲಪ್ಪ ಅಂತ ಹೇಳ್ದಾದ್ಮೇಲೆ ಅದಕ್ಕೆ ಅವ್ರ ಅಪ್ಪ ಹೇಳ್ತಾರೆ, ಆಲ್ ರೈಟ್, ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಅಂಡ್ ಗೋ ಟು ಗ್ರಾನೀಸ್ ಸೈಡ್ ಅಟ್ ನೈಟ್. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದಿ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಸರಿ, ಡೋರ್ ಓಪನ್ ಆಗಿರಲಿ ಅಂತ ನಾನು ಒಪ್ಕೋತೇನೆ, ಆದರೆ ರಾತ್ರಿಯಲ್ಲಿ ನೀನೇನಾದರೂ ನಿನ್ನ ಚಾಪೆ ತೊಗೊಂಡು ಮತ್ತೆ ಹೋಗಿ ಅಜ್ಜಿ ಪಕ್ಕದಲ್ಲಿ ಮಲಗಿದ್ರೆ ಐ ವಿಲ್ ಮೇಕ್ ಯು ದಿ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನಾನು ನಿಮ್ಮ ಸ್ಕೂಲ್ಗೆ ಬಂದು ನೀನು ತುಂಬ ಹೆದರ್ಪುಕ್ಲ, ಯಾವಾಗಲೂ ಅಜ್ಜಿ ಪಕ್ಕದಲ್ಲಿ ಮಲಗ್ತೀಯ ಅಂತೇಳಿ ಎಲ್ಲರೂ ನಗೋ ರೀತಿ ಲಾಫಿಂಗ್ ಸ್ಟಾಕ್ ಮೀನ್ಸ್ ನಗು ಪಾಡ್ಲಿಗೆ ಮಾಡ್ತೀನಿ ಅಂತ ಅವರಪ್ಪ ಅವನಿಗೆ ವಾರ್ನ್ ಮಾಡ್ತಾರೆ. ಆ ವಿಡಿಯೋ ಹೇಗಿದೆ ಅಂತ ಈಗ ನೋಡಿ. Is it any time to come home? Where are you? Munswami. Munswami? Cricket. Cricket? Office. Office? Come on now. Wash up. Say your prayers. But it's too young. Nonsense. He must do it now. It is disgraceful sleeping beside mother or you like a baby, sucking his thumb. He is not a child anymore. He is 9 years old and in the 5th form. High time he started sleeping alone. You have spoiled him, the two of you. Then why do you look at me? If you mean your mother spoiling the boy, tell her so. I can do nothing about it. Chummy. Oh, Chummy. Feeling sleepy? Don't you want a story tonight? Don't cover your face, my child, or else you'll suffocate. Granny, silence. Shall I put out the light? Granny, keep quiet. Don't talk to me. Are you angry with me, child? Granny, please listen to me. Don't wake me up, even if the house is on fire. Understand? If I don't sleep at once, I shall perhaps die. All right, all right. Go to sleep. Where is Swami? He's had his dinner. He must be asleep. Asleep? I told him to. Swami? Where are you, Swami? Oh, Swami. Come on, get up. No. Why are you disturbing him? Let him be. He's fast asleep. When I say something, I mean it. This has gone on for too long. All you do is spoil him. Come on, get up. Granny! I know. But where will he sleep? In the office room. Office? Yes. 8-year-old boys are fighting tigers in the jungle. But my son, he sleeps with his story-telling grandmother. Come on, let's go. Granny! Granny! Why are you forcing him to sleep in the office room? Will he show any less courage by sleeping alone in the hall? I said he's going to sleep in the office room tonight. And that's final. Ma! Come. Granny! Please, mother, let me sleep in the hall. The office is very dusty. And God knows what snakes and scorpions are lying behind your books. No, my son. There are no scorpions or snakes. If you want, I will open the window. Here you are. You will get a nice cool breeze at night. And this is your bed for the day. If you want, you can sleep on this bench. Good night. Father, can I have a small light on? What is there to be afraid of, Swami? We are just down the passage from you. Father, will you please leave the door open? All right. Promise you won't roll up your bed and go back to your granny. Mind you, if you do it, I will inform Mani and all your friends. Then, my boy, you will become the laughing stock of your school. Understand? Go to bed now. Then Swami slept in the office room as conditioned from his father. There in the office room, while sleeping, he remembered all the stories of devils and ghosts he had heard in his life. How often his
chum Mani had seen the devil in the banyan tree at his street end. ಅಂದರೆ ಅವನು ಸ್ವಾಮಿ ಆಫೀಸ್ ರೂಮಲ್ಲಿ ಒಂಟಿಯಾಗಿ ಮಲಗಿದಾಗ ಅವನು ಕೇಳಿಸ್ಕೊಂಡಿದ್ದಂಥ ಎಲ್ಲ ದೆವ್ವಗಳ ಸ್ಟೋರಿಗಳು ಅವನಿಗೆ ನೆನಪಿಗೆ ಬರುತ್ತೆ. ಅದರಲ್ಲೂ ಸಹ ಅವನ ಚಮ್ ಮಣಿ ಮೀನ್ಸ್ ಅವನ ಫ್ರೆಂಡ್ ಮಣಿ ಅವರ ಒಂದು ರಸ್ತೆಯ ಕೊನೆಯಲ್ಲಿದ್ದಂಥ ಒಂದು ಬ್ಯಾನಿಯನ್ ಟ್ರೀ ಅರಳಿ ಮರದ ಮೇಲೆ ದೆವ್ವವನ್ನು ನೋಡಿದ್ದು. ಆ್ಯಂಡ್ ವಾಟ್ ಅಬೌಟ್ ಪೂರ್ ಮುನ್ಶಾಮಿಸ್ ಫಾದರ್ ಹೂ ಸ್ಪಾಟ್ ಔಟ್ ಬ್ಲಡ್ because the devil near the river edge slapped his cheek when he was returning home late one night. ಹಾಗೆ ಅವನ ಒಬ್ಬ ಮುನ್ಶಾಮಿಯ ತಂದೆ ಒಂದು ರಾತ್ರಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಒಂದು ನದಿಯ ದಂಡೆಯ ಮೇಲೆ ದೆವ್ವ ಬಂದು ಅವರ ಕೆನ್ನೆಗೆ ಒಡೆದು ಅವರು ರಕ್ತ ಕಾರಿ ಸತ್ತಿದ್ದನ್ನು ಸಹ ಇವನು ನೆನೆಸ್ಕೊಳ್ತಾನೆ. ಅಂಡ್ ಸೋ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಹಿ ವಾಸ್ ಪೇಂಟ್ ವಿತ್ ಫಿಯರ್. ಅವನ ಮನಸ್ಸಲ್ಲಿ ಎಲ್ಲ ಈ ದೆವ್ವಗಳ ಘಟನೆಗಳು ಎಲ್ಲ ನೆನಪಿಗೆ ಬಂದಾಗ ಹಿ ವಾಸ್ ಪೇಂಟ್ ವಿತ್ ಫಿಯರ್. ಪೇಂಟ್ ಅಂದರೆ ಒಂದು ರೀತಿ ಮರಗಟ್ಟಿ ಹೋಗಿರ್ತಾನೆ ಭಯದಿಂದ. ನೆಕ್ಸ್ಟ್ ಥಾಟ್ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸ್ ರೀಚ್ಡ್ ಹಿಸ್ ಇಯರ್ಸ್. ಟಿಕಿಂಗ್ ಆಫ್ ಕ್ಲಾಕ್, ರಸಲ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ಸ್ ಅಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಆ ಒಂದು ನಿಶ್ಶಬ್ದವಾದ ರಾತ್ರಿಯಲ್ಲಿ ಎಲ್ಲ ರೀತಿಯ ಶಬ್ದಗಳು ಅವನಿಗೆ ಕೇಳಿಸೋಕೆ ಶುರುವಾಗುತ್ತೆ. ಅದು ಟಿಕಿಂಗ್ ಆಫ್ ಕ್ಲಾಕ್, ಅವರ ಮನೆಯಲ್ಲಿ ಗೋಡೆ ಗಡಿಯಾರದ ಟಿಕಿಂಗ್. ರಸಲ್ ಆಫ್ ಟ್ರೀಸ್, ಆಚೆ ಇದ್ದಂಥ ಮರಗಳ ಒಂದು ರೆಂಬೆಗಳ ಒಂದು ಸದ್ದು. ಸ್ನೋರಿಂಗ್ ಸೌಂಡ್ಸ್, ಆ ಮನೆಯಲ್ಲಿ ಮಲಗಿರ್ತಕ್ಕಂಥವರ ಗೊರಕೆಗಳ ಸೌಂಡುಗಳು. ಅಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಆ ರಾತ್ರಿ ಹೊತ್ತು ಪಿಚ್ಗುಡ್ತಕ್ಕಂಥ ಕೆಲವು ರಾತ್ರಿಯ ಕೀಟಗಳ ಸೌಂಡುಗಳು ಎಲ್ಲವೂ ಸಹ ಅವನ ಕಿವಿಗೆ ಬೀಳ್ತಾ ಇರುತ್ತೆ. ಈ ಎಲ್ಲವನ್ನ ಕೇಳಿಸ್ಕೊಂಡವನಿಗೆ ಭಯ ಹೆಚ್ಚಾಗಿ ಏನ್ ಮಾಡ್ತಾನೆ, ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಅಂಡ್ ಕ್ರೌಚ್ಡ್ ದೇರ್. ಅವನು ಏನ್ ಮಾಡ್ತಾನೆ, ಚಕ್ ಅಂತ ಎದ್ದು ಆ ಬೆಂಚ್ ಮೇಲಿಂದ ಬೆಡ್ ಅನ್ನ ತೆಗೆದು ಏನ್ ಮಾಡ್ತಾನೆ, ಬೆಂಚ್ನ ಕೆಳಗಡೆ ಹಾಕಿಕೊಳ್ತಾನೆ. ಅಂಡ್ ಕ್ರೌಚ್ಡ್ ದೇರ್, ಅದರ ಒಳಗಡೆ ಸೇರ್ಕೊಳ್ತಾನೆ. ಹೇಗಪ್ಪ ಅಂದ್ರೆ ಇಟ್ ಸೀಮ್ ಟು ಬಿ ಮಚ್ ಸೇಫರ್ ಪ್ಲೇಸ್ ಅಂಡ್ ಮೋರ್ ಕಾಂಪ್ಯಾಕ್ಟ್ ಅಂಡ್ ರಿಯಶ್ಯೂರಿಂಗ್. ಆಗ ಆ ಮಂಚದ ಕೆಳಗೆ ಅಥವಾ ಬೆಂಚಿನ ಕೆಳಗೆ ಮಲಗೋದು ಅವನಿಗೆ ಒಳ್ಳೆ ಸೇಫರ್ ಪ್ಲೇಸ್ ಅಂತ ಅನಿಸುತ್ತೆ. ಮೋರ್ ಕಾಂಪ್ಯಾಕ್ಟ್, ಕರೆಕ್ಟಾಗಿ ಅವನಿಗೆ ಇಡಿಸ್ತಾ ಇರುತ್ತೆ. ಆ್ಯಂಡ್ ರಿಯಶ್ಯೂರಿಂಗ್, ಹೆಚ್ಚಿದಾಗಿ ಅವನಿಗೆ ಸ್ವಲ್ಪ ಧೈರ್ಯ ಕೊಡುತ್ತೆ. ನಾವು ಏನಾದರೂ ಬಚ್ಚಿಟ್ಕೋಬೇಕು ಅಂದರೆ ಹೋಗ್ಬಿಟ್ಟು ಮಂಚದ ಕೆಳಗೆ ಬಚ್ಚಿಟ್ಕೊಳ್ತೀವಲ್ಲ, ಹಾಗೆ ಏನು ಮಾಡ್ತಾನೆ, ಆ ಒಂದು ಬೆಂಚಿನ ಕೆಳಗೆ ಅವನು ಮಲಗ್ತಾನೆ. ಆದರೆ ಆ ಬೆಂಚಿನ ಕೆಳಗೆ ಮಲಗಿದಾದ್ಮೇಲೆ ಹಿ ಗಾಟ್ ಸಮ್ ಸ್ಲೀಪ್, ಅವನಿಗೆ ಸ್ವಲ್ಪ ನಿದ್ದೆ ಬರುತ್ತೆ. ಬಟ್ ಇನ್ ದಟ್ ಸ್ಲೀಪ್ he was racked with nightmares. ಅವನಿಗೆ ಏನಾಗುತ್ತೆ, ಕೆಟ್ಟ ಕನಸುಗಳು ಬೀಳೋಕೆ ಶುರುವಾಗುತ್ತೆ. ಅದರಲ್ಲಿ ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಹಿಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್, he desperately tried to escape but his feet would not move. ಅವನಿಗೆ ಆ ಕೆಟ್ಟ ಕನಸಲ್ಲಿ ಒಂದು ಹುಲಿ ಅವನನ್ನು ಓಡಿಸ್ಕೊಂಡು ಬರ್ತಾ ಇರುತ್ತೆ. ತುಂಬಾ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್, ತುಂಬಾ ಪ್ರಯತ್ನ ಪಟ್ಟು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದರೆ ಅವನ ಕಾಲು ಆ ಮಣ್ಣಿನಲ್ಲಿ ಹೂತೋಗಿರುತ್ತೆ. ಆದರೆ ಹಿಂದ್ಗಡೆಯಿಂದ ಹುಲಿ ಬರ್ತಾ ಇರತಕ್ಕಂಥ ಒಂದು ಕೆಟ್ಟ ಕನಸನ್ನ ಕಾಣ್ತಾನೆ. ಆ ಕೆಟ್ಟ ಕನಸಿನಿಂದ ಏನ್ ಮಾಡ್ತಾನೆ, ಅವನು ಎಲ್ಲಿ ಮಲಗಿದ್ದೀನಿ ಅಂತ ಮರ್ತೋಗ್ತಾನೆ. ಹಿ ಪುಟ್ ಹಿಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರ್ಯಾನ್ ಇಸ್ ಪ್ರೆಸೆಂಟ್ ಅಟ್ ಹಿಸ್ ಸೈಡ್ ಆಸ್ ವಾಸ್ ಹಿಸ್ ಹ್ಯಾಬಿಟ್, ಬಟ್ ಓನ್ಲಿ ಟಚ್ಡ್ ದಿ ವುಡನ್ ಲೆಗ್ ಆಫ್ ದ ಬೆಂಚ್. ಅವನಿಗೆ ಗೊತ್ತಿರಲ್ಲ ತಾನು ಆಫೀಸ್ ರೂಮಲ್ಲಿ ಇದ್ದೀನಿ ಅಂತ. ಯಾವಾಗಲೂ ಮಲಗಿರೋ ಹಾಗೆ ತನ್ನ ಅಜ್ಜಿ ಪಕ್ಕದಲ್ಲಿದ್ದಾಳೆ ಅಂತೇಳಿ ಅಜ್ಜಿಯ ಇದ್ದಾಳೆ ಅಂತ ಟಚ್ ಮಾಡೋಕ್ಕೆ ಕೈಯನ್ನ ಹುಡುಕ್ತಾನೆ. ಆದರೆ ಅವನಿಗೆ ಅಲ್ಲಿ ಅಜ್ಜಿ ಇರೋದಿಲ್ಲ. ಆ ವುಡನ್ ಲೆಗ್ ಸಿಗುತ್ತೆ, ಆ ಬೆಂಚ್ನ ಒಂದು ಕಾಲು ಅವನ ಕೈಗೆ ಸಿಗುತ್ತೆ. ಆಗ ಅವನಿಗೆ ಅರ್ಥ ಆಗುತ್ತೆ ನಾನು ಒಂಟಿಯಾಗಿ ಮಲಗಿದ್ದೇನೆ ಅಂತ. ಆಗ ಅವನೇನ್ ಮಾಡ್ತಾನೆ, ಭಯದಿಂದ ಕಣ್ಣು ಬಿಟ್ಟು ನೋಡ್ತಾನೆ. ನೋಡಿದಾಗ ಇನ್ ಡಾರ್ಕ್ನೆಸ್ ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಆ ಕತ್ಲು ಕೋಣೆಯಲ್ಲಿ ಏನೋ ಒಂದು ನಡ್ಕೊಂಡು ಹೋಗ್ತಾ ಇರೋ ರೀತಿ ಕಾಣಿಸುತ್ತೆ. ಹಿ ಲೇ ಗೇಜಿಂಗ್ ಅಟ್ ಇನ್ ಹರರ್. ಅವನು ಆ ಮಲೆಗೆ ಗೇಜಿಂಗ್, ಅದನ್ನೇ ನೋಡ್ತಾ ಇರ್ತಾನೆ ಭಯದಿಂದ. ಏನೋ ಬರ್ತಾ ಇದೆ ದೆವ್ವ ಅಂದ್ಕೊಂಡು ತುಂಬಾ ಭಯದಿಂದ ನೋಡ್ತಾನೆ. ಹಿಸ್ ಎಂಡ್ ಹ್ಯಾಡ್ ಕೇಮ್. ಹಿ ರಿಯಲೈಸ್ಡ್ ದಟ್ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಅಂಡ್ ಹಿಯರ್ ಹಿಮ್ ಅಂಡ್ ಸೋ ವೈ ಶುಡ್ ಹಿ ವೈಟ್. ಅವನೇನ್ ಮಾಡ್ತಾನೆ, ಆ ಮೂವ್ ಆಗ್ತಾ ಇರ್ತ ಕತ್ಲಲ್ಲಿ ಹೋಗ್ತಾ ಇರ್ತಕ್ಕಂಥ ಆ ಒಂದು ಆಕಾರವನ್ನ ದೆವ್ವ ಅಂದ್ಕೋತಾನೆ. ನನಗೆ ಕೊನೆ ಬಂತು, ಆ ದೆವ್ವ ನನ್ನನ್ನ ಬೆಂಚ್ನಿಂದ ಆಚೆ ಎಳೆದು ಟಿಯರ್ ಹಿಮ್ ಅಂದ್ರೆ ನನ್ನನ್ನು ಸಿಗದಾಕುತ್ತೆ, ಹೇಗಿದ್ರು ನಾನು ಸಾಯ್ತೀನಿ, ನೀನು ಯಾಕೆ ವೆಯ್ಟ್ ಮಾಡಬೇಕು ಅಂದ್ಕೊಳ್ತಾನೆ. ಆಗ ಆಸ್ ಇಟ್ ಕೇಮ್ ನಿಯರರ್ ಹಿ ಕ್ರಾಲಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್, ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಅಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಮಾರ್ಟಲ್ ವೆಪನ್. ಅದು ಯಾವಾಗ ಅವನ ಹತ್ರ ಬಂತೋ ಅವನೇನ್ ಮಾಡ್ತಾನೆ, ಕ್ರಾಲಡ್ ಔಟ್
ಆಫ್ ಫ್ರಮ್ ಅಂಡರ್ ದ ಬೆಂಚ್ ಮೀನ್ಸ್ ಆ ಬೆಂಚ್ನಿಂದ ಆಚೆಗೆ ತೆವಳುಕೊಂಡು ಬಂದು ಹಗ್ಡ್ ಇಟ್ ವಿತ್ ಆಲ್ ಇಸ್ ಮೈಟ್, ಅವನ ಶಕ್ತಿ ಮೀರಿ ಅದನ್ನು ಗಟ್ಟಿಯಾಗಿ ಇಟ್ಕೋತಾನೆ. ಅಂಡ್ ಯೂಸ್ಡ್ ಇಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್, ಅಂದರೆ ತನ್ನ ಹಲ್ಲನ್ನೇ ಒಂದು ಆಯುಧವನ್ನಾಗಿ ಮಾಡಿಕೊಂಡು ಜೋರಾಗಿ ಅದನ್ನು ಕಚ್ಚಿಬಿಡ್ತಾನೆ. ಆದರೆ ಅಲ್ಲಿ ಏನು ನಡೀತು ಅಂತಕ್ಕಂಥದ್ದು ಈ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. As Swami thought, it is not a devil, it is a burglar, a most notorious burglar of the district. ಸ್ವಾಮಿ ಅಂದ್ಕೊಂಡಾಗೆ ಅದು ದೆವ್ವಾಗಿರೋದಿಲ್ಲ, ಅವನು ಆ ಜಿಲ್ಲೆಯಲ್ಲೇ ಅತ್ಯಂತ ಕುಖ್ಯಾತಿ ದರೋಡೆಕೋರ ಆಗಿರ್ತಾನೆ. ಅವನನ್ನು ಸ್ವಾಮಿ ಕಚ್ಚಿರ್ತಾನೆ. ಅಯ್ಯೋ, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ went forth and agonized, thundering cry, and was followed by heavy trembling and falling amidst furniture. ಆಗ ಆ ಕಳ್ಳ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮಿ, ಅಯ್ಯೋ ನನ್ನ ಏನೋ ಕಚ್ಚಿಬಿಡ್ತು ಅಂತ ಜೋರಾಗಿ ಕೂಕ್ಕೊಂಡು ಅಗೋನೈಸ್ಡ್ ಆ್ಯಂಡ್ ಥಂಡರಿಂಗ್ ಕ್ರೈ, ಜೋರಾಗಿ ಅಳ್ತಾ ಏನು ಮಾಡ್ತಾನೆ, ಅವನು ಅಲ್ಲೇ ಇದ್ದಂತಹ ಫರ್ನಿಚರ್ ಮೇಲೆ ಬೀಳ್ತಾನೆ. ಇನ್ ಎ ಮೂಮೆಂಟ್ ಫಾದರ್, ಕುಕ್ ಆ್ಯಂಡ್ ಸರ್ವೆಂಟ್ ಕೇಮ್ ಇನ್ carrying light, and all three of them fell on the burglar who lay amidst the furniture with bleeding ankle. ಆಗ ಫಾದರು, ಕುಕ್ ಮತ್ತು ಆ ಮನೆ ಸರ್ವೆಂಟ್ ಏನು ಮಾಡ್ತಾರೆ, ಓಡಿ ಬಂದು ಆಫೀಸ್ ರೂಮ್ಗೆ ಅಲ್ಲೇ ಬಿದ್ದಿರ್ತಕ್ಕಂಥ ಫರ್ನಿಚರ್ಸ್ ಸಲಕರಣೆಗಳ ಮೇಲೆ ಬಿದ್ದಿರ್ತಕ್ಕಂತಹ ಆ ಕಳ್ಳನ ಮೇಲೆ ಬಿದ್ದು ಆ ಕಳ್ಳನನ್ನು ಏನು ಮಾಡ್ತಾರೆ, ಹಿಡ್ಕೋತಾರೆ. ಏಕೆ ಅವರು ಓಡಿ ಬಂದರು ಅಂದಾಗ, ಹಿಯರ್ ದ ಬರ್ಗ್ಲರ್ ಕ್ರೈಡ್ ಲೌಡ್ಲಿ, ಸೊ ದ ಫಾದರ್, ಕುಕ್ ಆ್ಯಂಡ್ ಸರ್ವೆಂಟ್ rushed to the office room. On the next day, ಅದಾದ್ಮೇಲೆ ಏನಾಗುತ್ತೆ, ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ. ಸ್ವಾಮಿಗೆ ಪ್ರಶಂಸೆಗಳ ಸುರುಮಳೆಯೇ ಶುರುವಾಗುತ್ತೆ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಅವನ ಕ್ಲಾಸ್ಮೇಟ್ಸ್, ಅವನ ಸಹಪಾಠಿಗಳು ಎಲ್ಲರೂ ಸ್ಕೂಲಲ್ಲಿ ಏನು ಮಾಡ್ತಾರೆ, ಅವನು ತುಂಬ ರೆಸ್ಪೆಕ್ಟಿಂದ, ಗೌರವದಿಂದ ನೋಡೋಕ್ಕೆ ಶುರು ಮಾಡ್ತಾರೆ. ಯಾಕೆ, ಸೋಮೆ ಒಂದೇ ರಾತ್ರಿಯಲ್ಲಿ ಹೀರೋ ಆಗಿಬಿಟ್ಟಿದ್ದ.
ಅವನು ಗೊತ್ತಿಲ್ಲದೇನೆ ಒಬ್ಬ ಕಳ್ಳನನ್ನು ಹಿಡ್ಕೊಟ್ಟಿದ್ದ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಟೀಚರ್ಸ್ ಎಲ್ಲರೂ ಅವನ ಬೆನ್ನು ತಟ್ಟಿ ಬೇಷ್ ಶಬಾಷ್ ಅಂತ ಇದ್ದರು. ಅವರ ಹೆಡ್ ಮಾಸ್ಟರ್ ಸೆಡ್ ಯು ಆರ್ ಎ ಟ್ರೂ ಸ್ಕೌಟ್, ನೀನು ನಿಜವಾಗಲೂ ಒಬ್ಬ ಕಾವಲುಗಾರ, ಒಬ್ಬ ಯೋಧ ಅಂತ ಹೇಳಿ ಹೇಳಿದ್ರು. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದಿ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಅವನು ಕಚ್ಚಿದ್ದು, ಅವನು ಹಿಡ್ಕೊಟ್ಟಿದ್ದು ಬೇರೆ ಯಾರೂ ಆಗಿರಲಿಲ್ಲ, ಆ ಜಿಲ್ಲೆಯ ಒಬ್ಬ ಅತ್ಯಂತ ಕುಖ್ಯಾತಿ ಹೌಸ್ ಬ್ರೇಕರ್, ಮನೆ ಒಡೆದು ದೊರಡೆ ಮಾಡ್ತಾ ಇದ್ದಂಥವನನ್ನು. ಈವನ್ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಪೊಲೀಸವರು ಸಹ ಆ ಸ್ವಾಮಿಯ ಬಗ್ಗೆ ತುಂಬ ಗ್ರೇಟ್ ಆಗಿ ಫೀಲ್ ಆಗಿದ್ರು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದರು. ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಆ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವಾಮಿಗೆ ಹೇಳ್ತಾರೆ, ನೀನು ದೊಡ್ಡವನು ಆದಮೇಲೆ ಯಾಕಪ್ಪ ನೀನು ಪೊಲೀಸ್ ಆಗಬಾರ್ದು, ಎಷ್ಟು ಧೈರ್ಯ ಇದೆ ನಿನಗೆ ಅಂತ ಕೇಳಿದಾಗ ಸ್ವಾಮಿ ಸೆಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಸ್ವಾಮಿ ಸ್ವಲ್ಪ ವಿನಯತೆಯಿಂದ ಅವರು ಹೇಳಿದ್ದಕ್ಕೆ ಓಕೆ ಅಂತ ಹೇಳ್ತಾನೆ. ಬಟ್ ದೋ ಈ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆನ್ ಇಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಹಿಸ್ ಲೈಫ್. ಆದರೆ ಸ್ವಾಮಿಗೆ ಪೊಲೀಸ್ ಆಗೋಕ್ಕೆ ಇಷ್ಟ ಇರೋದಿಲ್ಲ. ತನ್ನ ಮುಂದಿನ ಜೀವನದಲ್ಲಿ ಒಬ್ಬ ಇಂಜಿನ್ ಡ್ರೈವರ್, ಒಬ್ಬ ಒಂದು ಇಂಜಿನನ್ನು ಓಡಿಸ್ತಕ್ಕಂಥ ರೈಲ್ವೆ ಡ್ರೈವರ್ ಆಗಿರ್ಬೋದು, ಆ್ಯಂಡ್ ಎ ರೈಲ್ವೆ ಗಾರ್ಡ್, ಒಬ್ಬ ರೈಲ್ವೆ ಗಾರ್ಡ್ ಆಗಿ, ಅಥವಾ ಎ ಬಸ್ ಕಂಡಕ್ಟರ್ ಆಗಬೇಕು ಅಂತ ಸ್ವಾಮಿ ತನ್ನ ಮನಸ್ಸಲ್ಲಿ ಅವನು ಹೊಂದ್ಕೊಂಡಿರ್ತಾನೆ. ಇದು ಆ ಸ್ವಾಮಿಯ ಒಂದು ಸ್ಟೋರಿ. ಲೆಟ್ ಅಸ್ ವಾಚ್ ದಿ ಲಾಸ್ಟ್ ವಿಡಿಯೋ. ಅವನ ಲಾಸ್ಟ್ ವಿಡಿಯೋವನ್ನು ನೋಡೋಣ. And held on to his leg till we came. Incredible. Mr. Srinivas, this is absolutely unbelievable. Yes, indeed, sir. Incredible. I do not understand how this young boy had the strength and courage to catch such a well-known thief. Come, son. Well, sir, I suppose it was all my fault in making him sleep in my office room all alone. The window was left open. That's how the thief entered the house. But whatever it is, it's a very brave thing that he did. Well, my boy, the police force needs young lads like you. Will you join the police force? It's a noble profession, in spite of what people say about it. Today, my dear boys, the mission school is pleased to inform you of an extremely daring feat performed by one of its students last night, who in fact is now at the police station. And that boy is Swaminathan, studying in the 5th form. I would advise all boys present here to be as brave and courageous as Swami, and thus serve and liberate our country. And now for the prayers. It was 3 o'clock in the night. 3 o'clock. Then at 3:30, the robber came in. I caught him, kicked him, put my hands together and bashed him hard. As soon as I hit him, he fell at the far end of the room. I jumped on him, twisted his hand and held him by his collar. The police inspector has asked me to join the force. And when are you going to join? Tomorrow. Swami, how did you manage to hold him down till your father came? I caught him, bashed him hard on his face again and held him down. See, like this, a timid boy, Swami become hero overnight. ಹೀಗೆ ಒಬ್ಬ ಹೆದರುಪುಕ್ಕಲಾಗಿರ್ತಕ್ಕಂಥ ಸ್ವಾಮಿ ಒಂದೇ ನೈಟಲ್ಲಿ ಹೀರೋ ಆಗಿಬಿಡ್ತಾನೆ. ದಿಸ್ ಈಸ್ ಎ ಶಾರ್ಟ್ ಸಮರಿ ಆಫ್ ಯುವರ್ ಲೆಸನ್. ಇದು ನಿಮ್ಮ ಪಾಠದ ಒಂದು ಶಾರ್ಟ್ ಸಮರಿ ಇದೆ. ನೀವು ಪುಸ್ತಕದಲ್ಲಿ ಪಾಠವನ್ನು 1-2 ಬಾರಿ ಓದಿ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಆಲ್ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ. ನಿಮಗೇನಾದರೂ ಡೌಟ್ ಇದ್ದಲ್ಲಿ ನನಗೆ